ನ್ಯಾಷನಲ್ ಕಾನ್ಕ್ಲೇವ್ ಇತ್ತು ಹೈಯರ್ ಎಜುಕೇಷನ್. ನೋಡಿ, ಈಗ ಜನವರಿ 6ನೇ ತಾರೀಕು UGC ಅವರು ಒಂದು ಡ್ರಾಫ್ಟ್ ರೆಗ್ಯುಲೇಷನನ್ನು ಒಂದು ತಿಂಗಳು ಅಬ್ಜೆಕ್ಷನನ್ನು ಕಾಲ್ ಮಾಡಲಿಕ್ಕೆ ಅದನ್ನು ಪ್ರಕಟಣೆ ಮಾಡಿದ್ದಾರೆ. ಯೂನಿಯನ್ ಎಜುಕೇಷನ್ ಮಿನಿಸ್ಟರ್ ಅದಕ್ಕೆ ಪ್ರಕಟಣೆ ಮಾಡಿದ್ದಾರೆ. ಅದರಲ್ಲಿ ಹಲವಾರು ರಾಜ್ಯಗಳಿಗೆ ಒಪ್ಪಿಗೆ ಆಗದೇ ಇರತಕ್ಕಂಥ ಹಲವಾರು ವಿಷಯಗಳನ್ನು ಅದರಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಮೊದಲನೇದಾಗಿ ಕುಲಪತಿಗಳ ನೇಮಕಾತಿ ವಿಚಾರದಲ್ಲಿ ಇದುವರೆಗೂ UGCಯ ನಿಯಮಗಳೇನಿತ್ತು ಅದನ್ನು ಬಿಟ್ಟು ಈಗ ಹೊಸದಾಗಿ ರಾಜ್ಯ ಸರ್ಕಾರದ ಪಾತ್ರವನ್ನು ಇಲ್ಲದೇ ಇರತಕ್ಕಂಥ ರೀತಿಯಲ್ಲಿ ಅದನ್ನು ಒಂದು ತರ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ. ಮತ್ತೊಂದು, ಕುಲಪತಿಗಳ ಅವಧಿ 5 ವರ್ಷಕ್ಕೆ 3 ವರ್ಷದಿಂದ 5 ವರ್ಷಕ್ಕೆ ತರುವಂಥ ಕೆಲಸ ಮಾಡ್ತಾ ಇದ್ದಾರೆ. ಕುಲಪತಿಗಳ ನೇಮಕಾತಿ ವಿಚಾರದಲ್ಲಿ ಯಾರು ಅರ್ಹರು ಅಂತಕ್ಕಂಥದ್ರಲ್ಲಿ ಶಿಕ್ಷಣ ತಜ್ಞರನ್ನು ಹೊರತುಪಡಿಸಿ, ಅಂದರೆ ಅದರ ಜೊತೆಗೆ ಕೈಗಾರಿಕಾ ಕ್ಷೇತ್ರ, ಬೇರೆ ಬೇರೆ ವಿವಿಧ ಕ್ಷೇತ್ರಗಳಲ್ಲಿ 10 ವರ್ಷಕ್ಕಿಂತ ಹೆಚ್ಚು ಅನುಭವ ಇರತಕ್ಕಂಥ ಅವ್ರಿಗೆ ಅವರು ಕೂಡ ಕುಲಪತಿಗಳಾಗ್ತಕ್ಕಂಥದ್ದಕ್ಕೆ ಅವಕಾಶ ಕಲ್ಪಿಸ್ತಕ್ಕಂಥ ಪ್ರಯತ್ನ, ಮತ್ತು ಇನ್ನು ಇತರೆ ಬೇರೆ ಬೇರೆ ಕೆಲವು ಮಾರ್ಪಾಡುಗಳನ್ನು ತರ್ತಕ್ಕಂಥದ್ದು ಮಾಡಿದ್ದಾರೆ. ಆದರೆ ಎಲ್ಲ ರಾಜ್ಯಗಳಿಗೂ ಇವತ್ತು ಬಹುತೇಕ ಈಗ ತಮಿಳುನಾಡಿಗಾಗಲೇ ರೆಸೊಲ್ಯೂಷನ್ ಪಾಸ್ ಮಾಡಿದೆ ಅಸೆಂಬ್ಲಿಯಲ್ಲಿ. ಭಾಳ ದೊಡ್ಡ ಮಟ್ಟದಲ್ಲಿ ಸ್ಟಾಲಿನ್ ಅವರು ಮುಖ್ಯಮಂತ್ರಿಗಳು ವಿರೋಧ ವ್ಯಕ್ತಪಡಿಸಿದ್ದಾರೆ. ನಮ್ಮ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯನವರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಕೇರಳ ರಾಜ್ಯದ ಉನ್ನತ ಶಿಕ್ಷಣ ಸಚಿವರು ಡಾಕ್ಟರ್ ಬಿಂದು ಅವರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಆಶ್ಚರ್ಯಕರ ರೀತಿಯಲ್ಲಿ JDUನ ವಕ್ತಾರರು ಕೂಡ ವಿರೋಧ ವ್ಯಕ್ತಪಡಿಸಿದ್ದಾರೆ. ಈ ರೀತಿ ಹಲವಾರು ರಾಜ್ಯಗಳ ಒಂದು ಆಡಳಿತದಲ್ಲಿರ್ತಕ್ಕಂಥವರು ಇವತ್ತು ರಾಜ್ಯ ಸರ್ಕಾರಗಳ ಪಾತ್ರ, ವಿಶ್ವವಿದ್ಯಾಲಯಗಳ ಒಂದು ದೈನಂದಿನ ಮತ್ತು ಅದರ ಬೆಳವಣಿಗೆಗೆ ರಾಜ್ಯ ಸರ್ಕಾರಗಳ ಪಾತ್ರ ಭಾಳ ದೊಡ್ಡದಾಗಿದೆ. ಇಂಥ ಸಂದರ್ಭದಲ್ಲಿ UGC ನೇರವಾಗಿ ರಾಜ್ಯ ಸರ್ಕಾರಗಳ ಸಂಪೂರ್ಣ ಪಾತ್ರವನ್ನು ಹಿಂದೆ ತೆಗೆದುಕೊಳ್ತಕ್ಕಂಥ ಒಂದು ರೀತಿಯಲ್ಲಿ ಈ ಒಂದು ಡ್ರಾಫ್ಟ್ ಪಬ್ಲಿಕೇಶನಲ್ಲಿ ಮಾಡಿರ್ತಕ್ಕಂಥದ್ದಕ್ಕೆ ಎಲ್ಲರೂ ವಿರೋಧ ಮಾಡಿದ್ದೀವಿ. ನಾನು ಕೂಡ ಧರ್ಮೇಂದ್ರ ಪ್ರಧಾನ್ ಅವರು ಕೇಂದ್ರದ ಶಿಕ್ಷಣ ಸಚಿವರಿಗೆ ಪತ್ರವನ್ನು ಬರೆದಿದ್ದೀವಿ, UGCಗೂ ಪತ್ರವನ್ನು ರವಾನೆ ಮಾಡಿದ್ದೀವಿ. ಅದರಿಂದ ಇಡೀ ದೇಶದಲ್ಲಿರ್ತಕ್ಕಂಥ ಎಲ್ಲ ರಾಜ್ಯಗಳ ಶಿಕ್ಷಣ ಸಚಿವರನ್ನು ಒಂದು ಕಡೆ ಸೇರಿಸಿ ಅವರೆಲ್ಲರ ಅಭಿಪ್ರಾಯಗಳನ್ನು ಪಡ್ಕೊಂಡು ನಂತರ ಮತ್ತೊಮ್ಮೆ ಎಲ್ಲರೂ ಒಟ್ಟಾಗಿ ಒಂದು ರೆಸೊಲ್ಯೂಷನ್ ಪಾಸ್ ಮಾಡಿ ಕೇಂದ್ರದ ಶಿಕ್ಷಣ ಮಂತ್ರಿಗಳಿಗೆ ಮತ್ತು UGCಗೆ ರವಾನಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ಫೆಬ್ರವರಿ 5ನೇ ತಾರೀಕು ಬೆಂಗಳೂರಿನಲ್ಲಿ ಇದೊಂದು ಕಾನ್ಕ್ಲೇವನ್ನು ಹಮ್ಮಿಕೊಳ್ತಕ್ಕಂಥ ಒಂದು ತೀರ್ಮಾನ ಮಾಡಿದ್ದೀವಿ. ಇವತ್ತಿಗೆ ಎಲ್ಲರಿಗೂ ಪತ್ರಗಳನ್ನು ಕಳಿಸ್ತಾ ಇದ್ದೀವಿ. ಎಷ್ಟು ಜನ ಇದಕ್ಕೆ ಭಾಗವಹಿಸ್ತೀರಿ ಅಂತಕ್ಕಂಥದ್ದು ಅವರ ಕನ್ಫರ್ಮೇಷನ್, ಅವರು ಅದನ್ನು ಬರ್ತೀವಿ ಅಂತ ಹೇಳಿ ಅವರು ಒಪ್ಪಿಗೆ ಕೊಟ್ಟ ನಂತರ ಗೊತ್ತಾಗುತ್ತೆ. ಒಟ್ಟಾರೆಯಾಗಿ ಇಡೀ ಉನ್ನತ ಶಿಕ್ಷಣದ ವ್ಯವಸ್ಥೆಯಲ್ಲಿ ಒಂದು ಇದು ಸರ್ಕಾರದ ವತಿಯಿಂದ ನಮ್ಮ ಉನ್ನತ ಶಿಕ್ಷಣ ಇಲಾಖೆ, ಕರ್ನಾಟಕ ಸರ್ಕಾರದ ಉನ್ನತ ಶಿಕ್ಷಣ ಇಲಾಖೆ ಮತ್ತು ಕರ್ನಾಟಕ ಸ್ಟೇಟ್ ಹೈಯರ್ ಎಜುಕೇಷನ್ ಕೌನ್ಸಿಲ್ ಮುಖಾಂತರ ನಾವು ಕರೀತಾ ಇದ್ದೀವಿ. ಎಲ್ಲ ರಾಜ್ಯಗಳಿಗೂ ಪತ್ರ, ಎಲ್ಲ ರಾಜ್ಯಗಳ ಉನ್ನತ ಶಿಕ್ಷಣ ಸಚಿವರಿಗೆ ನಾವು ಪತ್ರವನ್ನು ಕಳಿಸ್ತೇವೆ. ಇವತ್ತು ನಾನು ಬೆಳಗ್ಗೆ ಸಹಿ ಮಾಡಿದ್ದೀನಿ. ಇವತ್ತು ಅದನ್ನೆಲ್ಲ ಇಮೇಲ್ ಮುಖಾಂತರ ಮತ್ತು ಪೋಸ್ಟ್ ಮುಖಾಂತರ ಕಳಿಸ್ತಾ ಇದ್ದೀವಿ. 5ನೇ ತಾರೀಕು ಈ ಥರ ಹಮ್ಮಿಕೊಂಡಿದ್ದೀವಿ. ದಯವಿಟ್ಟು ಭಾಗವಹಿಸಿ ತಮ್ಮ ಅನಿಸಿಕೆ ಏನಾದರೂ ಇದ್ದರೆ ತಾವು ವ್ಯಕ್ತಪಡಿಸಲಿಕ್ಕೆ ಅವಕಾಶ ಇದೆ ಅಂತ ನಾವು ಹೇಳಿದ್ದೀವಿ. ಸರ್, ಈಗ ನೀವು ಹೇಳ್ತಾ ಇದ್ರಿ ಎಲ್ಲ ರಾಜ್ಯಗಳ ಅಥವಾ ಕೇವಲ BJP ವಿರೋಧಿ ಏನು BJP ರೂಲ್ ಸ್ಟೇಟ್ಸ್ ಏನಿದೆ ಅಲ್ಲಿ ಅವು ಏನು ವ್ಯಕ್ತಪಡಿಸಿಲ್ವಾ? ಈಗ ನೋಡಿ, ಈಗ JDU ಈಗ ಅಲಯನ್ಸ್ ಅವರು ಈಗ ಅವರು ಸ್ಪೋಕ್ಸ್ ಪರ್ಸನ್ ಹೇಳಿದ್ದಾರೆ, ಇದು ಸರಿಯಾದ ಒಂದು ಕ್ರಮ ಅಲ್ಲ, ಇದು ಈ ರೀತಿ ಮಾಡುವಂಥದ್ದು. ಬಹುಶಃ ಕೆಲವರು ವ್ಯಕ್ತಪಡಿಸೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇರ್ಬೋದು. ಅದಕ್ಕಾಗಿ ನಾವು ಯಾವುದೇ BJP ಏತರ ಸರ್ಕಾರಗಳು ಅಂತಕ್ಕಂಥ ಒಂದು ಇದಿಟ್ಕೋಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಎಲ್ಲ ಸರ್ಕಾರಗಳಿಗೆ, ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲ ಸರ್ಕಾರಗಳ ಉನ್ನತ ಶಿಕ್ಷಣ ಸಚಿವರಿಗೆ ನಾವು ಆಹ್ವಾನವನ್ನು ಕೊಟ್ಟಿದ್ದೀವಿ. ಸರ್, ಇದು ಒಂದು ಪಾರ್ಟ್ ಆಯಿತು. ಈಗ ತಮಿಳುನಾಡು ತರಕ್ಕೆ ಕರ್ನಾಟಕ ಸರ್ಕಾರನು ಅಸೆಂಬ್ಲಿಲಿ ರೆಗ್ಯುಲೇಷನ್ ಪಾಸ್ ಮಾಡೋ ಥರದ್ದು ಏನಾದ್ರು? ಈಗ ನಮ್ಮದು ಅಸೆಂಬ್ಲಿ ಈಗ ನಡೀತಾ ಇಲ್ಲ. ಅಸೆಂಬ್ಲಿ ನಡೀತಾ ಇದ್ರೆ ಬಹುಶಃ ನಾವು ರೆಸೊಲ್ಯೂಷನ್ ಪಾಸ್ ಮಾಡ್ತಾ ಇದ್ವಿ. ಅವರು ಅಸೆಂಬ್ಲಿ ನಡೀತಾ ಇದ್ರಿಂದ ಅವರು ರೆಸೊಲ್ಯೂಷನ್ ಪಾಸ್ ಮಾಡಿದ್ದಾರೆ. ಖಂಡಿತ ಈಗ ಯಾಕಂದರೆ 1 ತಿಂಗಳು ಅಬ್ಜೆಕ್ಷನ್ಗೆ ಟೈಮ್ ಕೊಟ್ಟಿರೋದ್ರಿಂದ ನಾವು ಈಗ ಅದರೊಳಗೆ ನಾವು ಈಗಾಗಲೇ ನಮ್ಮ ಅಬ್ಜೆಕ್ಷನ್ಸನ್ನು ನಾವು ಫೈಲ್ ಮಾಡಿದ್ದೀವಿ.
ಮತ್ತು ಡೀಟೇಲ್ಡ್ ಅಬ್ಜೆಕ್ಷನ್ ಕೊಡ್ತಾ ಇದ್ದೀವಿ. ಈಗ ಇದೊಂದು ಕಾನ್ಕ್ಲೇವ್ ಕರೀತಾ ಇದ್ದೀವಿ. ಒಟ್ಟಾರೆಯಾಗಿ ಎಲ್ಲರ ಅಭಿಪ್ರಾಯ ಕ್ರೋಢೀಕರಿಸಿಕೊಂಡು ಈ ರೀತಿ ಇದಕ್ಕೆ ವಿರೋಧ ಇದೆ ಅಂತಕ್ಕಂಥದ್ದನ್ನ ವ್ಯಕ್ತಪಡಿಸಬೇಕು ಅಂತ ನಾವು ಈ ಕಾನ್ಕ್ಲೇವ್ ಅನ್ನ ಮಾಡ್ತಾ ಇದ್ದೀವಿ. ಸರಿ, ಅದಕ್ಕೆ ಇನ್ನೊಂದು ವೈಸವರ್ಸನೂ ಕೂಡ ನಡೀತಾ ಇದೆ ರಾಜ್ಯಗಳಿಂದ. ತಮಿಳುನಾಡು ಇರ್ಬೋದು, ಇವನ್ ಕರ್ನಾಟಕ ಇರ್ಬೋದು. ಕೆಲವು ವಿಶ್ವವಿದ್ಯಾನಿಲಯಗಳಿಗೆ ಕುಲಪತಿ ನೇಮಕ ಮಾಡುವಂತ ಅಧಿಕಾರ ಈ ತನಕ ಗವರ್ನರ್ಗಿತ್ತು. ಅದನ್ನು ವಾಪಸ್ ತೆಗೆದುಕೊಳ್ಳುವಂತ ರಾಜ್ಯಗಳು ಪುನಃ ಪಡ್ಕೊಳ್ಳುವಂಥದ್ದು ಕೂಡ ಪ್ರಕ್ರಿಯೆ ನಡೀತಾ ಇದೆಯಲ್ಲ. ನೋಡಿ, ಒಂದು ಈಗ UGC ಎಲ್ಲೂ ಚಾನ್ಸಲರ್ ಅಂದ್ರೆ ಗವರ್ನರೇ ಇರಬೇಕು ಅಂತ ಎಲ್ಲೂ ಹೇಳಿಲ್ಲ. ಬೈ ಪ್ರಾಕ್ಟೀಸ್ ಹಿಂದಿನಿಂದ ಏನಾಗಿದೆ, ಕುಲಾಧಿಪತಿಗಳು ಅಂದ್ರೆ ಗೌರವಾನ್ವಿತ ರಾಜ್ಯಪಾಲರು ಅಂತಕ್ಕಂಥದ್ದು ಹಿಂದೆ ಆ ರೀತಿ ಯಾರ ಮೇಲೆ ಗವರ್ನರ್ ಮೇಲೆ ಮತ್ತೊಬ್ಬರ ಮೇಲೆ ಒಂದು ವ್ಯತ್ಯಾಸ ಅಥವಾ ಸರ್ಕಾರಕ್ಕೂ ರಾಜಭವನಕ್ಕೂ ಒಂದು ರೀತಿ ತಿಕ್ಕಾಟಗಳು ಇವ್ಯಾವೂ ಇರಲಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಇವು ಜಾಸ್ತಿ ಆಗಿದೆ. ಅದರಿಂದ ಹಿಂದೆ ಯಾರು ಗವರ್ನರ್ ಅವ್ರಿಗೆ ಯಾಕೆ ಅಧಿಕಾರ ಕೊಡಬೇಕು ಮಾಡಬೇಕು ಅಂತಕ್ಕಂಥ ಆಲೋಚನೆಗಳು ಬಂದಿರಲಿಲ್ಲ. ಆದರೆ ಇತ್ತೀಚೆಗೆ ನಡೀತಾ ಇರ್ತಕ್ಕಂಥ ಒಂದು ವಿದ್ಯಮಾನಗಳನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ನೇರವಾಗಿ ಕೇಂದ್ರ ಸರ್ಕಾರ ತನ್ನ ಹಸ್ತಕ್ಷೇಪ ಮಾಡ್ತಾ ಇದೆ. ಇವತ್ತು ವಿಶ್ವವಿದ್ಯಾಲಯಗಳು ಸ್ಥಾಪನೆ ಆಗುವಂಥದ್ದು, ಇವತ್ತು ಸರ್ಕಾರಿ ನಮ್ಮ ಪಬ್ಲಿಕ್ ಏನೋ ಯೂನಿವರ್ಸಿಟೀಸ್ ಇರ್ಬೋದು, ಪ್ರೈವೇಟ್ ಯೂನಿವರ್ಸಿಟೀಸ್ ಇರ್ಬೋದು, ಇವೆಲ್ಲ ಸ್ಟೇಟ್ ಆ್ಯಕ್ಟ್ ಮೇಲೆ ಆಗುವಂಥದ್ದು, ರಾಜ್ಯದ ಒಂದು ಕಾಯ್ದೆ ಮೇಲೆ ಆಗ್ತಕ್ಕಂಥದ್ದು. ಅದನ್ನ ನೀವು ನೇರವಾಗಿ ನಿಯಂತ್ರಣ ಮಾಡ್ತೀವಿ. ಈಗ ನನಗೆ ಅರ್ಥ ಆಗಿರ್ತಕ್ಕಂಥದ್ದು, ಖಾಸಗಿ ವಿಶ್ವವಿದ್ಯಾಲಯಗಳ ಕುಲಪತಿಗಳನ್ನು ಕೂಡ ಇದರ ವ್ಯಾಪ್ತಿಗೆ ತಂದಿದ್ದಾರೆ. ಯಾಕಂದ್ರೆ ಎನಿ ಆಕ್ಟ್ ಆಫ್ ದ ಸ್ಟೇಟ್ ಗೌರ್ಮೆಂಟ್ ಅಂತ ಇದೆ ಅದರಲ್ಲಿ ಡ್ರಾಫ್ಟಲ್ಲಿ. ಅಂದರೆ ಎನಿ ಯೂನಿವರ್ಸಿಟಿ ಎಸ್ಟಾಬ್ಲಿಷ್ಡ್ ಅಂಡರ್ ದ ಸ್ಟೇಟ್ ಗೌರ್ಮೆಂಟ್ಸ್ ಆ್ಯಕ್ಟ್ ಅಂತ. ಅವಾಗ ಪ್ರೈವೇಟು ಬರ್ತದೆ, ಸರ್ಕಾರಿ ನಮ್ಮ ವಿಶ್ವವಿದ್ಯಾಲಯಗಳು ಬರ್ತದೆ. ಈಗ ಪ್ರೈವೇಟ್ನವ್ರು ಇನ್ನೂ ಯಾರು ಬಾಯಿ ಬಿಟ್ಟು ಮಾತಾಡಿಲ್ಲ, ಅವ್ರಿಗೆ ಬಹುಶಃ ಇನ್ನೂ ಅರ್ಥ ಆಗಿದೆಯಲ್ಲೋ ಗೊತ್ತಿಲ್ಲ ನನಗೆ. ಅದರಿಂದ ಇದೊಂದು ರೀತಿ ನೇರವಾಗಿ ಕೇಂದ್ರ ಸರ್ಕಾರ ನಿಯಂತ್ರಣಕ್ಕೆ ತಗೋಬೇಕು ವ್ಯವಸ್ಥೆನ ಅಂತಕ್ಕಂಥ ಒಂದು ಪ್ರಯತ್ನ ಆಗ್ತಾ ಇದೆ. ರಾಜ್ಯ ಸರ್ಕಾರಗಳು ಇವತ್ತು ಸ್ಥಾಪನೆ ಮಾಡೋದ್ರಿಂದ ಹಿಡಿದು, ಭೂಮಿ ಕೊಡೋದ್ರಿಂದ ಹಿಡಿದು, ಅದಕ್ಕೆ ಸಂಬಳ ಹಣಕಾಸಿನ ಸಹಕಾರ ಕೊಡ್ತಕ್ಕಂಥದ್ದು, ಈಗ ಸಂಬಳ ಕೊಡ್ತಕ್ಕಂಥದ್ದು, ಪಿಂಚಣಿ ಕೊಡ್ತಕ್ಕಂಥದ್ದು, ಅಭಿವೃದ್ಧಿಗೆ ಅನುದಾನ, ಇವತ್ತು ಏನೇ ಸಮಸ್ಯೆ ಉದ್ಭವ ಆದರೆ ವಿಶ್ವವಿದ್ಯಾಲಯಗಳಲ್ಲಿ ನೇರವಾಗಿ ಪ್ರಶ್ನೆ ಕೇಳುವಂಥದ್ದು ರಾಜ್ಯ ಸರ್ಕಾರವನ್ನು. ಇಂಥ ಸಂದರ್ಭದಲ್ಲಿ ಇವರು ಎಲ್ಲ ಅಧಿಕಾರ UGCಗೆ ಇಟ್ಕೊಳೋದಾದ್ರೆ ಬಹುಶಃ ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರಗಳು ಹೇಳ್ಬೋದೇನೋ, ನೀವು ಎಲ್ಲ ಜವಾಬ್ದಾರಿ ನೀವೇ ವಹಿಸ್ಕೊಂಡ್ರೆ ಉತ್ತಮ, ಸಾರ್ವಜನಿಕರು ಏನಾದರೂ ಸಮಸ್ಯೆನ ರಾಜ್ಯ ಸರ್ಕಾರಕ್ಕೆ ಕೇಳಿದ್ರೆ ದಯವಿಟ್ಟು ಕೇಂದ್ರ ಸರ್ಕಾರವನ್ನು ಕೇಳಿ, ಇಲ್ಲ ರಾಜ್ಯಪಾಲರನ್ನು ಕೇಳಿ ಅಂತಕ್ಕಂಥ ಹೇಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ಬೋದು. ಈಗೇನು ಹೇಳಿದ್ರಿ, ಚಾನ್ಸಲರ್ ಅಂತಕ್ಕಂಥದ್ದು ರಾಜ್ಯಪಾಲರೇ ಅಂತಕ್ಕಂಥದ್ದು UGCಯಲ್ಲಿ ಇಲ್ಲ. ಆದರೆ ವಾಡಿಕೆಯಾಗಿ ರಾಜ್ಯಪಾಲರಿದ್ದಾರೆ. ಅದನ್ನ ಈಗ ಬದಲಾವಣೆ ಆಗಬೇಕು ಅಂತಕ್ಕಂಥ ಕೂಗು ಎಲ್ಲ ಕಡೆ ಇರೋದ್ರಿಂದ ಆ ಪ್ರಯತ್ನ ಆಗ್ತಾ ಇದೆ. ಒನ್ ನೇಷನ್ ಒನ್ ಎಜುಕೇಶನ್ ಪಾಲಿಸಿ ಅಂತೀರಾ? ಈಗ BJP ಸರ್ಕಾರದ್ದು ಒನ್ ನೇಷನ್ ಒನ್ ಎಜುಕೇಶನ್ ಒನ್ ಪಾರ್ಟಿ, ಒನ್ ನೇಷನ್ ಒನ್ ಪಾರ್ಟಿ, ಪರ್ಮನೆಂಟ್ಲಿ ಒನ್ ಪಾರ್ಟಿ, ಎಲ್ಲ ಒನ್ ನೇಷನ್ ಒನ್, ಎಲ್ಲ ಅವ್ರಿಗೆ ಅನುಕೂಲವಾಗಿ ಏನಿರ್ತದೆ ಅದನ್ನೆಲ್ಲ ಮಾಡುವಂಥ ಹುನ್ನಾರ ಏನು ನಡೀತಾ ಇದೆ. ಅದರದ್ದು ಭಾಗವಾಗಿ ಇವೆಲ್ಲ ಪ್ರಯತ್ನಗಳು, ಅದನ್ನ ಎಲ್ಲ ಸಂಸ್ಥೆಗಳಲ್ಲಿ ಆ ಮುಖ್ಯಸ್ಥರನ್ನ ತಮಗೆ ಅನುಕೂಲಕರವಾಗಿರ್ತಕ್ಕಂಥ ಅವರನ್ನು ನೇಮಿಸ್ಕೊಂಡು ಅವರು ನಾವೇನೋ ಬದಲಾವಣೆ ತರ್ತೀವಿ ಅಂತಕ್ಕಂಥ ಮಾತುಗಾರಿಕೆಯಲ್ಲಿ ಭಾಳ ಪ್ರವೀಣರು ಅಂತ ಹೇಳಿ ಅವರು ಎಲ್ಲ ಒಂದು ಜನರನ್ನ ತಪ್ಪುದಾರಿಗೆ ಇಳಿತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸರ್, ಇನ್ನು ಸ್ಟೇಟ್ ಪಾಲಿಟಿಕ್ಸ್ ತಿರ್ಗಾ ಅಧ್ಯಕ್ಷರ ಬದಲಾವಣೆ, CM ಬದಲಾವಣೆ ಮತ್ತೆ ಕೇಳಿ ಬರ್ತಾ ಯಾಕೆ ಚರ್ಚೆ ಆಗ್ತಿದೆ ಅಂತ ಈಗ ಒಂದ್ಸರಿ ವಾರ್ನ್ ಮಾಡಿ ಕೂಡ ಮಾಡಿದೆ, ಯಾರು ಕೂಡ ಈ ರೀತಿ ಈಗ ಮಾಡಬಾರ್ದು. ಈಗ ಎಲ್ಲಿ ಚರ್ಚೆ ಆಗಿದೆ ಅಂತ ನನಗೆ ಗೊತ್ತಿಲ್ಲ. ಕಳೆದ ಕೆಲವು ದಿನಗಳ ಹಿಂದೆ ಪಕ್ಷ ಕಟ್ಟಿಟ್ಟಾದಂಥ ಸೂಚನೆ ಕೊಟ್ಟ ಮೇಲೆ ಅದಾದಮೇಲೆ ಒಂದಿಬ್ಬರು ಏನೋ ಮಾತಾಡಿದ್ರು ಅಂತ ಹೇಳಿ ಅದ್ರ ಬಗ್ಗೆ ಮತ್ತೆ ಅಧ್ಯಕ್ಷರೇ, ACC ಅಧ್ಯಕ್ಷರೇ ಭಾಳ ಸ್ಪಷ್ಟವಾಗಿ ಹೇಳಿದ್ಮೇಲೆ ಅದ್ರ ಬಗ್ಗೆ ಚರ್ಚೆ ಇಲ್ಲ. ಯಾವುದೇ ಆ ರೀತಿಯಾದಂಥ ಚರ್ಚೆಗಳಿಲ್ಲ. ಭಾಳ ಯಶಸ್ವಿಯಾಗಿ ಗಾಂಧಿ ಭಾರತ ಕಾರ್ಯಕ್ರಮ ಬೆಳಗಾಮಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಭಾಳ ಯಶಸ್ವಿಯಾಗಿ ಅದನ್ನು ನೆರವೇರಿಸ್ತಕ್ಕಂಥ ಕೆಲಸ ಆಗಿದೆ. ACC ಅಧ್ಯಕ್ಷರು ಭಾಳ ಸಂತೋಷಪಟ್ಟಿದ್ದಾರೆ, ಪ್ರಿಯಾಂಕಾ ಗಾಂಧಿ ಅವರು ಬಂದಿದ್ದರು, ಅವರು ಸಂತೋಷಪಟ್ಟಿದ್ದಾರೆ, ವೇಣುಗೋಪಾಲ್ ಅವರು ಎಲ್ಲರೂ ಮತ್ತು ಕಾರ್ಯಕರ್ತರು ಭಾಳ ಹುಮ್ಮಸ್ಸಿಂದ ಭಾಗವಹಿಸಿದ್ದಾರೆ. ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿದೆ. ಈ ದೇಶಕ್ಕೆ ಒಂದು ಸ್ಪಷ್ಟವಾದಂಥ ಸಂದೇಶ, ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ್. ಅದರ ಉದ್ದೇಶ ಏನು, ಯಾವ ಕಾರಣಕ್ಕಾಗಿ ಇವತ್ತು ನಾವು ಗಾಂಧಿ ಅವರ ತತ್ವ ಸಿದ್ಧಾಂತಗಳನ್ನು ಅಳವಡಿಸ್ಕೋಬೇಕು, ಅಂಬೇಡ್ಕರ್ ಅವರ ಒಂದು ಸಿದ್ಧಾಂತ ಏನಿದೆ, ಸಂವಿಧಾನ, ಇವೆರಡರನ್ನು ಅಂಬೇಡ್ಕರ್ ಅವರ ಅವರ ಬದುಕು, ಇವೆಲ್ಲವನ್ನು ನಮ್ಮ ಬದುಕುಗಳ ನಮ್ಮ ಜೀವನದಲ್ಲಿ
ದೇಶದಲ್ಲಿ ಎಷ್ಟು ಅದು ಪ್ರಸ್ತುತ ಅಂತಕ್ಕಂಥದ್ದನ್ನು ಮತ್ತೊಮ್ಮೆ ಅದನ್ನು ಹೇಳ್ತಕ್ಕಂಥ ಒಂದು ಕೆಲಸ ಮಾಡಿದ್ದೇವೆ. ಸರ್, ಈಗ ಮುಖ್ಯವಾಗಿ ಸಚಿವರುಗಳ ಕಾರ್ಯವೈಖರಿಗಳ ಬಗ್ಗೆ ಒಂದು ನೋಟದ ವರದಿಯನ್ನು ಹೈಕಮಾಂಡ್ ತೆಗೆದುಕೊಂಡಿದೆ. ನಿಮ್ಮ ಇಲಾಖೆಗೆ ಸಂಬಂಧಪಟ್ಟಾಗೆ ವರದಿಗಳ ಬಗ್ಗೆ ನಮ್ಮ ಇಲಾಖೆಯದು ಪುಸ್ತಕದ ರೂಪದಲ್ಲಿ ನಾನು ಇಲ್ಲಿ ದೆಹಲಿಯ ತಮ್ಮ ಮಾಧ್ಯಮದ ಸ್ನೇಹಿತರಿಗೆ ಕಳಿಸಿಲ್ಲ. ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಸುದ್ದಿ ಮಾಧ್ಯಮ, ದೃಶ್ಯ ಮಾಧ್ಯಮ ಎಲ್ಲ ಸಂಪಾದಕರಿಗೂ ಪುಸ್ತಕದ ರೂಪದಲ್ಲಿ 1.5 ತಿಂಗಳಕ್ಕಿಂತ 2 ತಿಂಗಳಾಯಿತು. ನಾನು ಎಲ್ಲರಿಗೂ ಪ್ರತ್ಯೇಕವಾಗಿ ಎಲ್ರಿಗೂ ಕಳಿಸ್ಕೊಟ್ಟಿದ್ದೀನಿ. ಹೈಕಮಾಂಡ್ ಪ್ರತಿಕ್ರಿಯೆ ಹೇಗಿತ್ತು ಅಂತ ಸರ್? ಬಿಜೆಪಿಯಲ್ಲಿ ಹೈಕಮಾಂಡ್ ಪ್ರತಿಕ್ರಿಯೆ ನಾನು ರಾಹುಲ್ ಗಾಂಧಿ ಅವರಿಗೆ ಕಳಿಸ್ಕೊಟ್ಟಿದ್ದೆ. ಅವರು ಮೆಚ್ಚುಗೆಯ ಪತ್ರವನ್ನು ನಾನು ಕಳಿಸ್ಕೊಟ್ಟಿದ್ದೆ. ನಾನು ರಾಹುಲ್ ಗಾಂಧಿ ಅವ್ರಿಗೂ ಕಳಿಸ್ಕೊಟ್ಟಿದ್ದೇನೆ, ವೇಣುಗೋಪಾಲ್ ಅವ್ರಿಗೆ ಕಳಿಸ್ಕೊಟ್ಟಿದ್ದೇನೆ, ಸುರ್ಜೇವಾಲಾ ಅವ್ರಿಗೆ ಕಳಿಸ್ಕೊಟ್ಟಿದ್ದೇನೆ, ಸೋನಿಯಾ ಗಾಂಧಿ ಮೇಡಮ್ ಅವ್ರಿಗೆ ಕಳಿಸ್ಕೊಟ್ಟಿದ್ದೇನೆ, ಖರ್ಗೆ ಸಾಹೇಬ್ರಿಗೆ ಕಳಿಸ್ಕೊಟ್ಟಿದ್ದೇನೆ, ಎಲ್ಲರಿಗೂ ಕಳಿಸ್ಕೊಟ್ಟಿದ್ದೇನೆ. ರಾಹುಲ್ ಗಾಂಧಿ ಅವರು ಪ್ರತ್ಯೇಕವಾಗಿ ಪರ್ಸನಲ್ ಲೆಟರ್ ನನಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಲೆಟರ್ ಕಳಿಸಿದ್ದಾರೆ. ಸರ್, ಈಗ ಜನಾರ್ದನ್ ರೆಡ್ಡಿ ಅವರು ಒಂದು ಆರೋಪವನ್ನ ಮಾಡಿದ್ದಾರೆ. ಶ್ರೀರಾಮುಲು ಅವರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಸಿಕೊಂಡು ಸತೀಶ್ ಜಾರಕಿಹೊಳಿ ಅವರನ್ನ ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಅಂತ ಪರಿಸ್ಥಿತಿ ಕಾಂಗ್ರೆಸ್ ಇದೆಯಾ ಸರ್? ರಾಮುಲು ನೋಡಿ, ಜನಾರ್ದನ್ ರೆಡ್ಡಿ ಅವರು ಅವರ ಸಮಸ್ಯೆಗಳಿಂದ ಉಳ್ಕೊಳ್ಳಿಕ್ಕೆ ಅವರು BJPಗೆ ಹೋಗಿದ್ದಾರೆ. ಹಳೆಯ ಸ್ನೇಹಿತರು ಶ್ರೀರಾಮುಲು ಅವರು, ಜನಾರ್ದನ್ ರೆಡ್ಡಿ ಅವರು ನಿಮ್ಗೆಲ್ರಿಗೂ ಚೆನ್ನಾಗಿ ಗೊತ್ತಿದೆ ಅವರು ಎಷ್ಟು ಆತ್ಮೀಯರಾಗಿದ್ದರು ಅಂತಕ್ಕಂಥದ್ದು. ಅದರಿಂದ ಏನೋ ಗೆಳೆಯರ ಮಧ್ಯೆ ಏನಾದರೂ ವ್ಯತ್ಯಾಸಗಳು ಬಂದಿರ್ಬೋದು. ಅದು ಯಾವ ವಿಚಾರದಲ್ಲಿ ಬಂದಿದೆ ಅಂತಕ್ಕಂಥದ್ದು ಅವ್ರನ್ನೇ ಕೇಳಿದ್ರೆ ಉತ್ತಮ. ಅದರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಆ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿಲ್ಲ. ಸತೀಶ್ ಜಾರಕಿಹೊಳಿ ಇರ್ಬೋದು, ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಕೆಲವು ವಿಚಾರಗಳಲ್ಲಿ ಅಭಿಪ್ರಾಯ ಭೇದ ಇರ್ಬೋದು. ಆದರೆ ಸತೀಶ್ ಜಾರಕಿಹೊಳಿ ಅವರ ಸಾಮರ್ಥ್ಯ ಇರ್ಬೋದು ಅಥವಾ ಡಿ ಕೆ ಶಿವಕುಮಾರ್ ಅವರಿಗೆ ಪಕ್ಷದ ಬಗ್ಗೆ ಇರ್ತಕ್ಕಂಥ ಬದ್ಧತೆ ಇರ್ಬೋದು, ವೈಯಕ್ತಿಕ ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನು ಬದಿಗೊತ್ತಿ ಪಕ್ಷದ ಒಂದು ಹಿತದೃಷ್ಟಿಯಿಂದ ಅವೆಲ್ಲ ಮರೆತು ಒಟ್ಟಿಗೆ ಇರ್ತಕ್ಕಂಥದ್ದು ಅವ್ರಿಗೆಲ್ರಿಗೂ ತಿಳಿದಿರ್ತಕ್ಕಂಥ ವಿಚಾರ. ಅದರಿಂದ ನಮ್ಮ ಪಕ್ಷದಲ್ಲಿ ಆ ರೀತಿ ಯಾವುದೇ ಆಲೋಚನೆ ಚಿಂತನೆಗಳಿಲ್ಲ. ಸರ್, ಈಗ ಅಸಮಾಧಾನ ಯಾವ ರೀತಿ ಇದೆ ಅಂದ್ರೆ ಕಾಂಗ್ರೆಸ್ ಅಲ್ಲಿ ಕೇವಲ ಅಧ್ಯಕ್ಷರು ಅವ್ರ ಬದಲಾವಣೆ ಅಲ್ಲ, ಉಸ್ತುವಾರಿ ಬದಲಾವಣೆ ಬಗ್ಗೆ ಕೂಡ ಹಲವರು ವ್ಯಕ್ತಪಡಿಸಿದ್ದಾರೆ ಅಭಿಪ್ರಾಯಗಳು. ನೋಡಿ, ಇದು ನಮ್ಮ ಸಮಾವೇಶದ ಹಿಂದಿನ ದಿವಸ ಕೂಡ ಮಾಧ್ಯಮಗಳಲ್ಲಿ ಸುದ್ದಿ ಮಾಧ್ಯಮದಲ್ಲಿ ಕೆಲವು ನಮ್ಮ ದೃಶ್ಯ ಮಾಧ್ಯಮದಲ್ಲಿ ಚರ್ಚೆ ಆಗ್ತಿದೆ ಅಂತ ಗೊತ್ತಾಯಿತು. ಇವತ್ತು ನಾನು ಯಾವುದೋ ಪೇಪರಲ್ಲಿ ನೋಡಿದೆ, ನಮ್ಮ ಗಮನಕ್ಕಂತೂ ಯಾವುದೂ ಬಂದಿಲ್ಲ, ಆ ರೀತಿ ಉದ್ಭವ ಆಗಿಲ್ಲ. ಸುರ್ಜೇವಾಲಾ ಅವರು ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಪಕ್ಷದ ಒಂದು ವಿಚಾರ ಬಂದಾಗ ಕೆಲವು ಸಂದರ್ಭದಲ್ಲಿ ಗಟ್ಟಿಯಾಗಿ ನಮಗೂ ಮಾತಾಡಿದ್ದಾರೆ. ಎಲ್ಲರಿಗೂ ಕೆಲವು ಸಂದರ್ಭಗಳಲ್ಲಿ ಏನಾದರೂ ನಾವು ತಪ್ಪೆಜ್ಜೆ ಇಟ್ಟಿದ್ದೀವಿ ಅಥವಾ ಕೆಲವು ವಿಚಾರ ಅವ್ರಿಗೆ ಬೇಸರ, ಈ ಥರ ಪಕ್ಷಕ್ಕೆ ತೊಂದರೆ ಆಗ್ತಕ್ಕಂಥ ರೀತಿಯಲ್ಲಿ ಏನಾದಾಗ ಎಲ್ಲರಿಗೂ ಅವರು ಶಿಸ್ತನ್ನು ಬೋಧನೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಅದರಿಂದ ಇದು ಏನಾಗಿದೆ ನನಗೆ ಇಲ್ಲಿ ತಿಳಿದಿರ್ತಕ್ಕಂಥದ್ದು, BJPಯವರ ಆಂತರಿಕ ಸಮಸ್ಯೆ ಜಾಸ್ತಿ ಆಗಿದೆ. ಅವರ ಆಂತರಿಕ ಸಮಸ್ಯೆಯನ್ನು ಸ್ವಲ್ಪ ಬದಿಗೆ ತಳ್ಳಲಿಕ್ಕೆ ನಮ್ಮಲ್ಲೇನೋ ಸಮಸ್ಯೆ ಇದೆ ಅಂತಕ್ಕಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಆ ರೀತಿ ಆಗ್ತದೆ, ಈ ರೀತಿ ಆಗ್ತದೆ ಅಂತಕ್ಕಂಥ ಸುಳ್ಳು ಸುದ್ದಿಗಳನ್ನು ಹಬ್ಬಿಸ್ತಕ್ಕಂಥ ಕೆಲಸ ಆಗ್ತಿದೆ. ಸರ್, ಈಗ ಮಂಗಳೂರಲ್ಲಿ ಒಂದು ಇನ್ಸಿಡೆಂಟ್ ಆಗಿದೆ. ಸ್ಪಾದಲ್ಲಿ ಇದು ರಾಮ್ ಸೇನೆ ಅವರು ಮಸಾಜ್ ಸೆಂಟರ್ ನಲ್ಲಿ ಅಕ್ರಮ ನಡೀತಿದೆ ಅಂತ ನುಗ್ಗಿ ಅಲ್ಲಿ ಹೆಣ್ಮಕ್ಳಿಗೆ ಥಳಿಸುವಂತ ಕೆಲಸ ಮಾಡಿದ್ದಾರೆ, ಪೀಠೋಪಕರಣಗಳನ್ನ ಹೊಡೆದಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಮತ್ತೆ ರಾಜ್ಯದಲ್ಲಿ ಇಂತಹ ಪದೇ ಪದೇ ಕೃತ್ಯಗಳಾಗ್ತಾ ಇದೆ, ಮತ್ತೆ ಎಲ್ಲವೂ ಸರಿ ಇದೆ ಅಂತ ನಿಮ್ಮ ಗೃಹ ಸಚಿವರು ಹೇಳ್ತಾ ಇದ್ದಾರೆ. ಇಂತಹ ದಾಳಿಗಳು ಮತ್ತೆ ಇಂತಹ ದರೋಡೆಗಳು ನಡೀತಾನೆ ಇರ್ತವೆ. ನೋಡಿ, ಈಗ ಇದು ಏನು ಇವತ್ತು ಆಗಿದೆ ಘಟನೆ, ಇದು ನನಗೆ ಮಾಹಿತಿ ನನಗಿಲ್ಲ, ನಾನು ಗಮನಿಸಲಿಲ್ಲ. ಯಾಕಂದ್ರೆ ನಾನು ದಿಲ್ಲಿಗೆ ಬಂದೆ, ನನಗೆ ಮಾಹಿತಿ ಇಲ್ಲ. ಆದರೂ ನಾನು ಹೇಳ್ತಕ್ಕಂಥದ್ದು, ಇದು ಮಂಗಳೂರಿನಲ್ಲಿ ಇವತ್ತು ಹೊಸದಾಗಲ್ಲ. ಮಾರಲ್ ಪೊಲೀಸಿಂಗ್ ಅಥವಾ ಕಾನೂನನ್ನು ನೈತಿಕ ಪೊಲೀಸ್ಗಿರಿ ಮಾಡ್ತಕ್ಕಂಥದ್ದು ಇವೆಲ್ಲ ಹೊಸದೇನಿಲ್ಲ. ಯಾಕಂದರೆ ನಾನು ಮಂಗಳೂರಿನಲ್ಲಿ 92ನೇ ಇಸ್ವಿಯಿಂದ 94ನೇ ಇಸ್ವಿವರೆಗೂ ಮಂಗಳೂರಲ್ಲಿ 2 ವರ್ಷ ವ್ಯಾಸಂಗ ಮಾಡಿರ್ತಕ್ಕಂಥವ್ರು. ಮಂಗಳೂರಿನ ಅಂದಿನ ಪರಿಸ್ಥಿತಿ ಏನಿತ್ತು, ಇವತ್ತು ಮಂಗಳೂರಿನ ರಾಜಕೀಯ ಪರಿಸ್ಥಿತಿ ಯಾವ ರೀತಿ ಆಗಿದೆ, ಕೇವಲ ಅವರ ಉದ್ದೇಶ ಇಷ್ಟೇ, ಸಮಾಜದಲ್ಲಿ ಒಂದು ರೀತಿ ಅಶಾಂತಿಯನ್ನು ಮೂಡಿಸ್ತಕ್ಕಂಥದ್ದು, ಏನೋ ಹೆಚ್ಚು ಕಮ್ಮಿ ಆಗ್ತಾ ಇದೆ ಅಂತಕ್ಕಂಥದ್ದು. ಯಾಕೆ BJP ಸರ್ಕಾರದ ಅವಧಿಯಲ್ಲಿ ಈ ರೀತಿ ಪ್ರಯತ್ನಗಳು ಮಾಡಲಿಲ್ಲ ಅವರು? ಇದು ಕೇವಲ BJPಯೇತರ ಸರ್ಕಾರ ಇದ್ದರೆ ಮಾತ್ರ ಇದು ಈ ರೀತಿ ಮಸಿ ಬಳಿಲತಕ್ಕಂಥ ನಿಟ್ಟಿನಲ್ಲಿ ಹಲವಾರು ಪ್ರಯತ್ನಗಳು ಮಾಡ್ತಾ ಇದ್ದಾರೆ. ಬಹುಶಃ ಕಾನೂನು ನಮ್ಮ ಗೃಹ ಸಚಿವರು ಸಮರ್ಥರಿದ್ದಾರೆ, ಅದನ್ನು ಯಾವ ರೀತಿ ಅದನ್ನು ನಿಯಂತ್ರಣ ಮಾಡಬೇಕು, ಅದ್ರ ಯಾವ ರೀತಿ ಕ್ರಮ ತಗೋಬೇಕು, ಖಂಡಿತ ಕ್ರಮ ತೆಗೆದುಕೊಳ್ತಾರೆ. ಓಕೆ, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.